ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ನವೋದಯ ಪ್ರವೇಶ ಪರೀಕ್ಷೆ ಅಥವಾ ಇಲ್ಲಿ ಆದರ್ಶ ವಿದ್ಯಾಲಯ ಆಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂತಹ ಇಲ್ಲಿ ಗಣಿತ ವಿಷಯದ, ಅದರಲ್ಲೂ ಕೂಡ ರೇಖಾಗಣಿತದ ಪರಿಚಯದ ಮೇಲೆ ಕೇಳುವಂತಹ ಪ್ರಶ್ನೆಗಳು ಯಾವನ್ನೋದ ನೋಡೋಣ. ಇವಿಷ್ಟು ಮಾದರಿ ಪ್ರಶ್ನೆಗಳು ಆಗಿರ್ತವೆ ಹಾಗೂ ಈಗಾಗಲೇ ಕೆಲವು ಪ್ರವೇಶ ಪರೀಕ್ಷೆಗಳಲ್ಲೂ ಕೂಡ ಕೇಳಲಾಗಿರುತ್ತದೆ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ, ಉದ್ದ, ಅಗಲ, ದಪ್ಪ, ಎತ್ತರವಿಲ್ಲದ ಊಹಾತ್ಮಕ ಸನ್ನೆ ಅಥವಾ ಗುರುತನ್ನು ಏನೆನ್ನುತ್ತೇವೆ? ಇಲ್ಲಿ ನೋಡ್ಬೋದು, ಮೊದಲನೇ ಆಪ್ಷನ್ ಬಿಂದು, ಎರಡನೇ ಆಪ್ಷನ್ ಚಿಹ್ನೆ, ಮೂರನೇ ಆಪ್ಷನ್ ಶೂನ್ಯ, ನಾಲ್ಕನೇ ಆಪ್ಷನ್ ರೇಖೆ. ಉದ್ದ ಅಥವಾ ಅಗಲ, ದಪ್ಪ, ಎತ್ತರ ಯಾವುದೂ ಇಲ್ಲದದ್ದು ಯಾವುದು ಅಂದರೆ ಇದೊಂದು ಪಾಯಿಂಟ್ ಆಗಿರುತ್ತೆ. ಸೊ ಹಾಗಾಗಿ ಬಿಂದು ಇದು ಮೊದಲನೇ ಆಪ್ಷನ್. ಇನ್ನು ಇವುಗಳಲ್ಲಿ ಸರಳ ರೇಖೆ ನೋಡ್ಬೋದು, 4 ಚಿತ್ರಗಳಲ್ಲಿ ಸರಳ ರೇಖೆ ಯಾವುದಾಗಿರುತ್ತೆ ಅಂತ ಇಲ್ಲಿ 4ನೇದು ಆಗುವುದಿಲ್ಲ ಹಾಗೂ 3 ಆಗೋದಿಲ್ಲ, 2ನೇದು ಕೂಡ ಆಗೋದಿಲ್ಲ. ಯಾಕಂದರೆ ಎರಡು ಕಡೆ ಏರೋ ಮಾರ್ಕ್ ಬರಬೇಕು ಮತ್ತು ಅದು ಕಂಟಿನ್ಯೂ ಆಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ಸರಳ ರೇಖೆಯು ನಿರ್ದಿಷ್ಟ ಅಳತೆ ಹೊಂದಿರುತ್ತದೆ. 2 ಬಿಂದುಗಳ ನಡುವಿನ ಅಂತರ, 2 ಬಿಂದುಗಳ ನಡುವಿನ ಅತಿ ಕಡಿಮೆ ಅಂತರ ಇಲ್ಲಿ ಅನಂತವಾದದ್ದು. ಸರಳ ರೇಖೆ ಯಾವಾಗಲೂ ಅನಂತವಾಗಿರ್ತದೆ. ಎಷ್ಟು ಬೇಕಾದರೂ ಆ ರೇಖೆಯನ್ನು ಎಳಿಬೋದು ನಾವು ಎರಡೂ ಕಡೆ. ಹಾಗಾಗಿ 4ನೇ ಆಪ್ಷನ್ ಆಗುತ್ತದೆ. ಇನ್ನು ಇದು ಕಿರಣದ ಗುರುತು ನೋಡ್ಬೋದು, 4 ಆಪ್ಷನ್ಸ್ಗಳಲ್ಲಿ ಕಿರಣ ಯಾವುದಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಎ ಬಿ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿದೆ ನೋಡಿ, 3ನೇದು ಇದೊಂದು ಕಿರಣ ಆಗುತ್ತದೆ. ಇನ್ನು ನೆಕ್ಸ್ಟು, ಒಂದು ಬಿಂದುವಿನ ಮೂಲಕ ಎಷ್ಟು ಸರಳ ರೇಖೆಯನ್ನು ಎಳೆಯಬಹುದು? ಒಂದು ಬಿಂದುವಿನ ಮೂಲಕ ಎಷ್ಟಾದರೂ ರೇಖೆಗಳನ್ನು ಎಳೆಯಬಹುದಾಗಿರುತ್ತದೆ. ಹಾಗಾಗಿ ಇನ್ನು 6ನೇದು, ರೇಖಾಖಂಡ ಎ ಬಿ ವಕ್ರರೇಖೆಯಲ್ಲ. 2 ಬಿಂದುಗಳ ನಡುವಿನ ಅಂತರ, 2 ಬಿಂದುಗಳ ನಡುವಿನ ಕನಿಷ್ಠ ದೂರ ಹಾಗೂ ಒಂದು ರೇಖೆ. ಇಲ್ಲಿ ರೇಖಾಖಂಡ ಅಂತ ಕೊಟ್ಟಿದ್ದಲ್ಲ, ಇದು ಏನು ಅಂತ ಕೊಟ್ಟಿದ್ದಾರೆ. ಇದು 2 ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ಇಲ್ಲಿ ಸೂಚಿಸುತ್ತದೆ. ಹಾಗಾಗಿ 6ನೇದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಬೋದು ತಾವು. ಇಲ್ಲಿ 7ನೇ ಪ್ರಶ್ನೆ, ಕೋನ ಎಷ್ಟು ಬಾಹುಗಳನ್ನು ಹೊಂದಿದೆ? ಇಲ್ಲಿ ಕೋನ ಎಷ್ಟು ಬಾಹುಗಳನ್ನು ಹೊಂದಿದೆ ನೋಡ್ರಿ. ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಮೊದಲನೇ ಆಪ್ಷನ್ 1, ಎರಡನೇ ಆಪ್ಷನ್ 2, ಮೂರನೇ ಆಪ್ಷನ್ 3, ನಾಲ್ಕನೇ ಆಪ್ಷನ್ 4. ಕೋನ ಒಟ್ಟಾರೆ ಒಂದು ಕೋನ ರಚನೆ ಆಗಬೇಕು ಅಂದರೆ 2 ಬಾಹುಗಳು ಬೇಕಾಗುತ್ತದೆ. ಸೊ ಹಾಗಾಗಿ 2ನೇ ಆಪ್ಷನ್ ಆಗುತ್ತದೆ. ಇನ್ನು ರೇಖಾಖಂಡ ಎ ಬಿ ಯು ಈ ಕೆಳಗಿನ ಯಾವ ಹೇಳಿಕೆಗೆ ಬದ್ಧವಾಗಿಲ್ಲ ಅಂತ ಕೇಳಿದ್ದಾರೆ. ನೋಡ್ಬೋದು, ಇಲ್ಲಿ 2 ಅಂತ್ಯ ಬಿಂದುಗಳಿವೆ. ಇಲ್ಲಿ 2 ಕಡೆ ಅಂತ್ಯ ಬಿಂದು ಇದೆ, ನಿರ್ದಿಷ್ಟ ಉದ್ದವನ್ನು ಹೊಂದಿದೆ ಹಾಗೂ ಎ ಬಿ ಬಿ ಎಗಳು ಒಂದೇ ರೇಖಾಖಂಡವನ್ನು ಸೂಚಿಸುತ್ತವೆ, ಅಂತ್ಯ ಬಿಂದುಗಳಿಲ್ಲ. ನೋಡಿರಿ, ರೇಖಾಖಂಡಕ್ಕೆ ಯಾವಾಗಲೂ ಅಂತ್ಯ ಬಿಂದು ಇರುತ್ತೆ. ಇಲ್ಲಿ ಎ ಮತ್ತು ಬಿ ಎನ್ನುವಂತಹ 2 ಅಂತ್ಯ ಬಿಂದುಗಳಿವೆ. ಹಾಗಾಗಿ ಇಲ್ಲಿ ಅವರು ಯಾವ ಹೇಳಿಕೆ ಬದ್ಧವಾಗಿಲ್ಲ ಅಂದಾಗ 4ನೇ ಆಪ್ಷನ್ ಇದೆಯಲ್ಲ ಅದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸರಳ ರೇಖೆ ಎ ಬಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಹೊಂದದು ಅಂತ ಹೇಳಿದ್ದಾರೆ. ಯಾವುದು ಇಲ್ಲಿ ಆಗುವುದಿಲ್ಲ ಹೊಂದಾಣಿಕೆ. 2 ಅಂತ್ಯ ಬಿಂದುಗಳಿವೆ, ಅಂತ್ಯ ಬಿಂದುಗಳೆಲ್ಲ ಅನಿರ್ದಿಷ್ಟ ಉದ್ದವನ್ನು ಹೊಂದಿವೆ, ಎ ಬಿ ಬಿ ಎ ಒಂದೇ ಸರಳ ರೇಖೆಯನ್ನು ಪ್ರತಿನಿಧಿಸುತ್ತವೆ. ನೋಡಿ, ಅಂತ್ಯ ಬಿಂದುಗಳು ಇರುವುದಿಲ್ಲ ಯಾವುದೇ ಸರಳ ರೇಖೆಗೆ. ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಇದು ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕಿರಣ ಇಲ್ಲಿ ಎ ಬಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸಮರ್ಪಕವಾಗಿಲ್ಲ? ಇಲ್ಲಿ ನೋಡ್ಬೋದು, ಒಂದು ಪ್ರಾರಂಭ ಬಿಂದುವಿದೆ, 2 ಅಂತ್ಯ ಬಿಂದುಗಳಿವೆ, ಅನಿರ್ದಿಷ್ಟ ಉದ್ದವನ್ನು ಹೊಂದಿವೆ, ಎ ಬಿ ಬಿ ಎ 2 ಬೇರೆ ಬೇರೆ ಕಿರಣಗಳು. ಇಲ್ಲಿ ನೋಡ್ರಿ, ಇದು ಒಂದು ಏನು ಕಿರಣ ಅಂತ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ಒಂದು ಪ್ರಾರಂಭ ಬಿಂದು ಇರುತ್ತೆ. ಯಾವುದು ಹೇಳಿಕೆ ಸಮರ್ಪಕವಾಗಿಲ್ಲ ಅಂತ ಹೇಳಿದ್ದಾರೆ. 2 ಅಂತ್ಯ ಬಿಂದುಗಳಿವೆ ಅಂತ ಹೇಳಿದ್ದಾರೆ. ಇಲ್ಲಿ 2 ಅಂತ್ಯ ಬಿಂದುಗಳು ಇರುವುದಿಲ್ಲ. ನೋಡ್ಬೋದು, ಇಲ್ಲಿ ಎರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2ನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ಕೊಟ್ಟಂತಹ ಒಂದು ಚಿತ್ರಕ್ಕೆ ಯಾವ ಹೇಳಿಕೆ ಹೊಂದದು ಅಂತ ಹೇಳಿದ್ದಾರೆ. 4 ಆಪ್ಷನ್ಸ್ಗಳನ್ನು ನೋಡ್ಬೋದು ತಾವು. ಇಲ್ಲಿ 9 ಬಿಂದುಗಳಿವೆ, 4 ಕಿರಣಗಳಿವೆ, 2 ಸರಳ ರೇಖೆಗಳಿವೆ, 6 ರೇಖಾಖಂಡಗಳಿವೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದಾಗ ಯಾವ ಹೇಳಿಕೆ ಹೊಂದದೊಂದು 9 ಬಿಂದುಗಳಿಲ್ಲ ಇಲ್ಲಿ ನೋಡ್ಬೋದು ತಾವು ಕೂಡ. ಎ ಬಿ ಸಿ ಒ ಡಿ ಈ ರೀತಿಯಾಗಿದ್ದಾವೆ. ಸೊ ಹಾಗಾಗಿ ಯಾವ ಹೇಳಿಕೆ ಹೊಂದುವುದಿಲ್ಲ ಅಂದರೆ 11ನೇದು ಮೊದಲನೇ ಆಪ್ಷನ್ ಆಗುತ್ತದೆ.